ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನಾನು ಯಾಕೆ ಇಷ್ಟು ದಿನ ವೀಡಿಯೋಸ್ನ ಹಾಕ್ತಾ ಇರಲಿಲ್ಲ ಅನ್ನೋದನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ವಿಡಿಯೋ ಹಾಕ್ತಾ ಇರಲಿಲ್ಲ ಅಂದರೆ, ನನ್ನ ಚಾನಲ್ಲು ಮಾನಿಟೈಸೇಷನ್ ಆಫ್ ಆಗಿತ್ತು. ಏನಕ್ಕೆ ಅಂದರೆ, ನನಗೆ ಆ್ಯಡ್ಸೆನ್ಸ್ ಕಡೆಯಿಂದ ಪಿನ್ ಬಂದಿರಲಿಲ್ಲ. ಹಾಗಾಗಿ ಮಾನಿಟೈಸೇಷನ್ನ ಆಫ್ ಮಾಡಿದರು. ಅದು ಆಫ್ ಆಗಿ ಇವತ್ತಿಗೆ ಕರೆಕ್ಟಾಗಿ 2 ತಿಂಗಳಾಯಿತು ಆಫ್ ಆಗಿ. ಡಿಮಾನಿಟೈಸೇಷನ್ ಮಾಡಿದ್ರು. ಹಾಗಾಗಿ ನನಗೆ ಸಖತ್ ಬೇಜಾರಾಗಿತ್ತು. ವೀಡಿಯೋ ಮಾಡೋದಕ್ಕೆ ಮನಸ್ಸಿಲ್ಲ. ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ ಅಂತ ಅದು ಮಾಡಿದವ್ರಿಗೆ ಗೊತ್ತು. ನೋಡೋರಿಗಿಂತ ಅದನ್ನು ಮಾಡಿ ಸಕ್ಸಸ್ ಆಗ್ತಾರಲ್ವ. 1000 ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರು ಮಾಡಿಕೊಂಡು ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಇದು ಮಾಡಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅದು ಕಷ್ಟ, ಎಷ್ಟು ಕಷ್ಟ ಇರುತ್ತೆ. ಅದು ಆಫ್ ಆದಾಗ ಒಂದು ವ್ಯೂಸ್ ಬರಲಿಲ್ಲ ಅಂದರೂ ಕೂಡ ಎಷ್ಟು ಬೇಜಾರಾಗುತ್ತೆ. ಎಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತೀವಿ, ಆ ವೀಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ವೀಡಿಯೋ ಹಾಕೋರಿಗೆ ಗೊತ್ತಿರುತ್ತೆ ಅದು. ಹಾಗಾಗಿ ನನಗೆ ಸಖತ್ ಬೇಜಾರಾಗಿತ್ತು. ವೀಡಿಯೋನೇ ಮಾಡ್ತಿರ್ಲಿಲ್ಲ ನಾನು. ವೀಡಿಯೋ ಕೂಡ ಹಾಕಿಲ್ಲ ನಾನು ಯಾವುದು. ಈಗ ರೀಸೆಂಟಾಗಿ 2 ವೀಡಿಯೋ ಏನೋ ಹಾಕಿದ್ದೀನಿ. ಅದು ಓಲ್ಡ್ ವೀಡಿಯೋ, ಮಾನಿಟೈಸೇಷನ್ ಆಫ್ ಆಗೋಕ್ಕೂ ಮುಂಚೆ ಮಾಡಿರೋ ಅಂಥ ವೀಡಿಯೋನ ಈಗ ಹಾಕಿದ್ದೀನಿ. ದಯವಿಟ್ಟು ನೋಡಿಲ್ಲ ಅಂದರೆ ಯಾರಾದರೂ ವೀಡಿಯೋ ನೋಡಿ. ಈಗ ನಾನು ಖುಷಿ ವಿಷಯನ ಹೇಳ್ತಾ ಇದ್ದೀನಿ. ಏನಕ್ಕಂದರೆ, ನನಗೆ ಗೂಗಲ್ ಕಡೆಯಿಂದ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಇದು ಬಂದು 2 ದಿನ ಆಯಿತು. ಮೊನ್ನೆ ಬೆಳಗ್ಗೆ ಬಂದಿರೋದು. ಸಖತ್ ಖುಷಿ ಇದೆ ನನಗಿದು ಬಂದಿದ್ದು. ಇದೆಲ್ಲ ಆಗಿರೋದು ನಿಮ್ಮಿಂದ. ನೀವು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿರೋದ್ರಿಂದ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಪಿನ್ ಬಂದಿದೆ. ನಾನು ಈ ಪಿನ್ ಬಂದಿದ ಮೇಲೆ, ಎಂಟರ್ ಮಾಡಿದ ಮೇಲೆ ಮತ್ತೆ ನಂದು ಮಾನಿಟೈಸೇಷನ್ ಆನ್ ಆಗಿದೆ. ಇವಾಗ ನಾನು ಲೈವ್ ಮಾಡ್ದೇನೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೆ. ತುಂಬಾ ಎಫರ್ಟ್ ಹಾಕಿ ನಾನು ಚಾನಲ್ ಮಾಡಿದ್ದೀನಿ. ಇದು ಬಂದಿದ್ದಂತೂ ತುಂಬಾ ಖುಷಿ ಆಯಿತು ನನಗೆ. ಇವಾಗೇ ನನ್ನ ಚಾನಲ್ಲು ಮೋನೋ ಆನ್ ಆಗಿದೆ. ಪ್ಲೀಸ್ ಫ್ರೆಂಡ್ಸ್, ಇದೇ ಥರ ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದಕ್ಕೆಲ್ಲ ನೀವೇ ಕಾರಣ. ನೀವಿಲ್ಲ ಅಂದರೆ ಏನೂ ಇಲ್ಲ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದು ಆಫ್ ಆಗೋದಕ್ಕೆ ಕಾರಣ, ನನಗೆ ಗೂಗಲ್ ಪಿನ್ ಬಂದಿರಲಿಲ್ಲ. ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಆಗಿರಲಿಲ್ಲ. 2 ಸಲ ಅಡ್ರೆಸ್ ಚೇಂಜ್ ಮಾಡಿದೆ ನಾನು. ಅದು ಅಡ್ರೆಸ್ ತೊಗೊಂಡಿರಲಿಲ್ಲ. ಇದು 3ನೇ ಸಲ ಅಪ್ಲೈ ಮಾಡಿದಾಗ ಮಾಡಿ 1 ವೀಕಲ್ಲೇ ನನಗೆ ಪಿನ್ ಬಂತು. ಈ ಪಿನ್ ಬರೋದಕ್ಕೆ ಒಬ್ಬರು ಕಾರಣ ಇದ್ದಾರೆ, ನಾನು ಹೇಳ್ತೀನಿ. ಅವರ ಹೆಸರನ್ನು ಕೂಡ ಹೇಳ್ತೀನಿ. ನನಗೆ ಯಾರು ಹೆಲ್ಪ್ ಮಾಡಿದರು ಈ ಗೂಗಲ್ ಪಿನ್ ಬರೋದಕ್ಕೆ ಅಂತ ಹೇಳಿ. ನನಗೆ ಗೊತ್ತಿರೋ ಒಂದು 2 ಕೇಳಿದೆ ನಾನು. ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಹೇಳಿದರು. ಬಟ್ ಜಾಸ್ತಿ ಏನು ಹೆಲ್ಪ್ ಮಾಡಲಿಲ್ಲ ಅವರು. ಹಾಗಾಗಿ ಅವರು ಯೂಟ್ಯೂಬರೇ. ಅವ್ರ ಹೆಸರು ಹೇಳ್ತೀನಿ. ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ನಾನು ಇದನ್ನು ಗೂಗಲ್ ಪಿನ್ದು ಸಾಲ್ವ್ ಮಾಡಿಕೊಂಡೆ. ಅಂದರೆ ಪಿನ್ ಬರೋದಕ್ಕೆ ಅಡ್ರೆಸ್ಸನ್ನು ನಾನು 2 ಸಲ ಅಪ್ಲೈ ಮಾಡಿದ್ದೆ. ಅದು ತೊಗೊಂಡಿರಲಿಲ್ಲ. 3ನೇ ಸಲ ಅಪ್ಲೈ ಮಾಡಿದಾಗ ಪಿನ್ ಬಂತು ನನಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು. ಈಗ ನಮ್ಮದವರು ಸಂಬಂಧಿಕರು ಅಂತ ಕೈ ಕೊಟ್ಟಾಗ ನಾನು ಮಾಡಿರೋವಂಥ ಚಾನಲ್ ಇದು. ತುಂಬಾ ಕನಸು ಕಟ್ಕೊಂಡು ಚಾನಲ್ನ ಓಪನ್ ಮಾಡಿದ್ದೀನಿ ನಾನು. ಇದರಿಂದ ನನಗೆ ಸಹಾಯ ಆಗಲಿ ಅಂತ ಹೇಳಿ ನಾನು ಚಾನಲ್ ಓಪನ್ ಮಾಡಿದ್ದೆ. ಅದು ಆಫ್ ಆದಾಗ ಸಖತ್ ಬೇಜಾರಾಗೋಗಿತ್ತು ನನಗೆ. ಈಗ ಮತ್ತೆ ಚಾನಲ್ ಓಪನ್ ಆಗಿದೆ. ತುಂಬಾ ಖುಷಿ ಆಯಿತು ನನಗೆ ವೈಟಿದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಟ್ಟಿರೋ ಅಂಥವ್ರು ಬಂದು, ಅವ್ರದ್ದು ಚಾನಲ್ ಇದೆ. ನಾನು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ದಿನ ಆಗಿತ್ತು. ಅವ್ರ ಚಾನಲ್ ಹೆಸರು ಬಂದು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳಿ. ನಿಮಗೆ ಯಾರಿಗಾದರೂ ಏನಾದರೂ ಗೊತ್ತಿಲ್ಲ ಅಂದರೆ, ಡೌಟ್ಸ್ ಇದ್ದರೆ, ಯೂಟ್ಯೂಬ್ ಪ್ರಾಬ್ಲಮ್ಸ್ ಇದ್ದರೆ, ನೀವು ಅವರನ್ನು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು. ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ತಾರೆ, ಚೆನ್ನಾಗಿಯೂ ಕೂಡ ಮಾತಾಡಿಸ್ತಾರೆ. ಆ ಥರ ಏನಿಲ್ಲ. ಯಾವುದೇ ಪ್ರಾಬ್ಲಮ್ ಇದ್ದರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಂಗೆ ಸ್ಟಾರ್ಟ್ ಮಾಡೋದು, ಹೇಗೆ ಎಡಿಟಿಂಗ್ ಮಾಡೋದು, ಏನೇ ಪ್ರಾಬ್ಲಮ್ ಇದ್ದರೂ ಯೂಟ್ಯೂಬ್ ಬಗ್ಗೆ ಡೌಟ್ಸ್ ಇದ್ದರೂ ನೀವು ಅವರನ್ನು ಕೇಳ್ಬೋದು. ಅವ್ರ ಚಾನಲ್ ಹೆಸರು ಬಂದು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳಿ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅವ್ರ ಚಾನಲ್ ಸಿಗುತ್ತೆ. ಅವ್ರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕೇಳಿ ಹೆಲ್ಪ್ ತೊಗೋಬಹುದು. ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಿಮ್ಮೆಲ್ರಿಗೂ. ಹಾಗೆ ಇವತ್ತು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ ಹೇಳಿ. ಏನಿರಲ್ಲ ಇದರಲ್ಲಿ. ಈ ಪೋಸ್ಟ್ ಕಾರ್ಡಲ್ಲಿ 6 ಡಿಜಿಟ್ದು ನಂಬರ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇದರೊಳಗಡೆ ನಂಬರ್ ಇರುತ್ತೆ. ನಾನು ಓಪನ್ ಮಾಡಿದೆ. ಇಲ್ಲಿ ನಂಬರ್ ಕೊಟ್ಟಿರ್ತಾರೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿ 6 ಡಿಜಿಟ್ಟು ನಂಬರ್ ಇರುತ್ತೆ. ಈ ನಂಬರ್ನ ನಾವು ಎಂಟರ್ ಮಾಡಬೇಕು. ಆವಾಗ ನಮಗೆ ನಮ್ಮ ಚಾನಲಲ್ಲಿ ಆ್ಯಡ್ಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಅವ್ವನ ಮಗನ ಮೇಲೆ ಎಷ್ಟೊಂದು ಪ್ರೀತಿ. ಸೊಸೆ ಜೊತೆ ಮಾತಾಡೋಣ. ಊರಿಗೆಲ್ಲ ಹೇಳಿ ಹಬ್ಬ ಮಾಡ್ದಂಗೆ ಮಾಡ್ತಾಳೆ.
ಫ್ರೆಂಡ್ಸ್, ನಾನು ವಿಡಿಯೋನ ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಮೋನೋ ಆನ್ ಆದಮೇಲೆ ಅನ್ನೋದಕ್ಕಿಂತ ಡಿಮಾನಿಟೈಸೇಷನ್ ಮಾಡಿತ್ತಲ್ವ, ಈಗ ಅದು ಸ್ಟಾರ್ಟ್ ಆದಮೇಲೆ ಮತ್ತೆ ಹೊಸದಾಗಿ ವಿಡಿಯೋನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇದು ಈ ಸಮ್ಮರ್ ಅಲ್ವಾ, ಈಗ ಮಾವಿನಕಾಯಿ ಸೀಸನ್ ಬೇರೆ. ಉಪ್ಪಿನಕಾಯಿನ ಮಾಡೋಣ ಅಂಥೇಳಿ ನಾನು ಮಾವಿನಕಾಯಿನ ತರಿಸಿದ್ದೆ. ಮಾವಿನಕಾಯಿನ ಈಗ ಕಟ್ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಸಲವೂ ಮಾವಿನಕಾಯಿನ ತರಿಸಿನೇ ಉಪ್ಪಿನಕಾಯಿ ಹಾಕ್ತೀನಿ. ನನಗೆ ಯಾವ ರೀತಿ ಹಾಕಕ್ಕೆ ಬರುತ್ತೋ ನಾನು ಅದೇ ರೀತಿ ಹಾಕ್ತೀನಿ. ಪ್ರತಿ ವರ್ಷ ಮಾವಿನಕಾಯಿ ಸೀಸನ್ನಲ್ಲಿ ನಾನು ಉಪ್ಪಿನಕಾಯಿನ ಹಾಕೇ ಇರ್ತೀನಿ. ಯಾಕಂದರೆ ಈ ಬೇಸಿಗೆಯಲ್ಲಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಈ ಥರ ಸುಮಾರು ಒಂದು ವರ್ಷಕ್ಕಾಗೋಷ್ಟು ಮಾಡಿಟ್ಕೊಳೋದು ಹೆಣ್ಮಕ್ಳು ಕೆಲಸ. ಅದು ಬೇಸಿಗೆ ಮುಗಿಯೋಷ್ಟರಲ್ಲಿ ಮಾವಿನಕಾಯಿ ಕಟ್ ಮಾಡಿ ಉಪ್ಪು ಹಾಕಿಟ್ಟಿದ್ದೆ. ಇವಾಗ ಅದೆಲ್ಲ ನೋಡಿ ಹಿಂಗಾಗಿದೆ. ಈಗ ಇದರಲ್ಲಿ ನೀರು ಬಿಟ್ಕೊಂಡಿದೆ, ಉಪ್ಪು ನೀರು. ಇದನ್ನು ತೆಗೆದು ಬಿಸಿಲಿಗೆ ಒಣಗಿಸ್ಬೇಕು. ಇದನ್ನು ಬಿಸಿಲಿಗೆ ಒಣಗಿಸಿ ಆಮೇಲೆ ಉಪ್ಪಿನಕಾಯಿ ಹಾಕಬೇಕು. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ. ನಾನು ಈ ಥರ ಉಪ್ಪು ನೀರಲ್ಲಿ ನೆನೆಸಿ ನೀರನ್ನು ತೆಗೆದು ಇನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಆಮೇಲೆ ಉಪ್ಪಿನಕಾಯಿ ಹಾಕ್ತೀನಿ. ನೋಡಿ ಇಷ್ಟು ನೀರು ಬಿಟ್ಕೊಂಡಿದೆ. ಅಂದರೆ ಮಾವಿನಕಾಯಿ ಜಾಸ್ತಿ ಹುಳಿ ಇತ್ತಿದು. ಮಾವಿನಕಾಯಿ ಏನಾದರೂ ಹುಳಿ ಇದ್ದರೆ ಈ ಥರ ನೀವು ಉಪ್ಪು ಹಾಕಿ ಅದು ನೀರು ಬಿಟ್ಕೊಂಡ್ಮೇಲೆ ಬಸ್ದು ಹಾಕ್ಬೋದು ಉಪ್ಪಿನಕಾಯಿನ. ಎಷ್ಟು ನೀರು ಬಿಟ್ಟಿದೆ ನೋಡ್ತಿರ್ಬೋದು ನೀಲಿ. ಕೈ ಇಡಬೇಡ, ಹಿಂಗೆ ಸರಿದು ಕುತ್ಕೋ ಆಯ್ತಾ. ಏನು ಕೈ ತೆಗಿ, ಮುಟ್ಟಬೇಡ ಅಂದರೆ ಬೇಕು ಅಂತಾನೆ ಮುಟ್ತೀಯಲ್ಲೋ. ನೀನೇನು ಮಾಡಬೇಡ ಅಂದ್ರೆ ಮಾಡು ಅನ್ಸುತ್ತಾ ನಿನಗೆ? ನಿಂತ್ಕೊಳಕ್ಕೆ ಆಗ್ತಿಲ್ವಲ್ಲ ಕಾಲ. ನಡೀರಿ ಒಳಗೆ, ಬಿಸಿಲು ಜಾಸ್ತಿ ಐತಿ. ವಸಿಷ್ಠ ಬೇಡ, ಇಲ್ಲೇ ಇಡೋಣ. ಟೆರೆಸ್ ಮೇಲೆ ಬೇಡ, ಅಲ್ಲಿ ಇನ್ನೂ ಜಾಸ್ತಿ ಕಾಲು ಸುಡ್ತೈತಿ. ಬರ್ರಿ ನಡೀರಿ ಬೇಗ ಇಳಿ. ಮಾವಿನಕಾಯಿನ ಉಪ್ಪು ನೀರಿಂದ ತೆಗೆದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದೆ. ಅದು ಒಂದು 2-3 ಗಂಟೆ ಬಿಸಿಲಲ್ಲಿ ಒಣಗಿದ ಮೇಲೆ ನಾನು ಉಪ್ಪಿನಕಾಯಿನ ಹಾಕ್ತೀನಿ. ಮತ್ತು ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸೊಪ್ಪಿನ ಪಲ್ಯ, ಬದನೆಕಾಯಿ ಪಲ್ಯ, ಹಾಗೆ ಚಪಾತಿ ಮಾಡಿದ್ದೆ. ಇವಾಗ ನಾವು ಮಧ್ಯಾಹ್ನ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ. ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದು ಕಿರಿಕ್ಸಾಲಿ ಸೊಪ್ಪು ಅಂತ ಹೇಳ್ತಾರೆ, ಆ ಸೊಪ್ಪು. ಏನು ಬೇಕಾ? ಕಲ್ಲಂಗಡಿ ತಿಂತೀಯಾ? ಫಸ್ಟ್ ಚಪಾತಿ ತಿನ್ನು, ಆಮೇಲೆ ಕಲ್ಲಂಗಡಿ ತಿನ್ನು ಅಂತ. ಈ ಬೇಸಿಗೆಯಲ್ಲಿ ಊಟಕ್ಕಿಂತ ಬರೀ ಜಾಸ್ತಿ ನೀರು, ಫ್ರೂಟ್ಸು, ಜ್ಯೂಸ್ ಇಂಥದ್ದನ್ನೇ ಕುಡಿಬೇಕು ಅಂತ ಜಾಸ್ತಿ ಅನಿಸುತ್ತೆ ಈ ಬೇಸಿಗೆಯಲ್ಲಿ. ಅದರಲ್ಲೂ ಈ ಸಲದ ಬೇಸಿಗೆಯಲ್ಲಂತೂ ಜಾಸ್ತಿ ಊಟಕ್ಕಿಂತ ನೀರು, ಹಣ್ಣು ಇಂಥದ್ದೇ ತಿನ್ನಬೇಕು ಅನ್ನಿಸ್ತಾ ಇದೆ. ಊಟಕ್ಕಿಂತ ನಾವು ಹಣ್ಣು ಮತ್ತು ಜ್ಯೂಸನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ತಿರ್ಬೋದು. ಊಟ ಆದಮೇಲೆ ನಾನು ಕಲ್ಲಂಗಡಿ ಕೂಡ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಎಲ್ಲರೂ ಆದಷ್ಟು ಈ ಬೇಸಿಗೆಯಲ್ಲಿ ಹಣ್ಣನ್ನು ತಿನ್ನೋದು ಜಾಸ್ತಿ ಮಾಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನಾನು ಮೀಶೋಯಿಂದ ಆಯಿಲ್ ಬಾಟಲ್ ತರಿಸಿದ್ದೆ. ಆಯಿಲ್ ಡಿಸ್ಪೆನ್ಸರ್ ಅಂತಲೂ ಹೇಳ್ತಾರೆ. ನನ್ನ ಹತ್ರ ಒಂದು ಇತ್ತು. ಅದು ಏನಾಗಿತ್ತು ಅಂದರೆ ನಾಜಲ್ ಕಟ್ಟಾಗಿ ಯೂಸ್ ಮಾಡ್ತಿರ್ಲಿಲ್ಲ ನಾನು. ಹಾಗಾಗಿ ಇದನ್ನು ತರಿಸಿದ್ದೀನಿ. 190 ಅನಿಸುತ್ತೆ. 2 ಬಾಟಲ್ಲು ತರಿಸಿದ್ದೀನಿ ಗಾಜಿಂದು. ಈಗ ಅದನ್ನು ತೋರಿಸ್ತೀನಿ ನಿಮಗೆ. ಇದು ಹಿಂಗೆ ಉಲ್ಟಾ ಮಾಡ್ಕೊಳ್ಳುತ್ತೆ. ಇದು ನೋಡ್ತಿರ್ಬೋದು, ಚೆನ್ನಾಗಿದೆ. ಕೆಲವೊಂದೊಂದು ಪಾರ್ಸಲ್ ಬರೋವಾಗ ಡ್ಯಾಮೇಜ್ ಆಗುತ್ತೆ. ಇದು ಆ ಥರ ಎಲ್ಲ ಏನೂ ಆಗಿಲ್ಲ, ಚೆನ್ನಾಗಿದೆ. ಒಂದೊಂದು ಬಾಟ್ಲು ಹಾಫ್ ಲೀಟ್ರದಿದೆ. ಅಂದರೆ 2 ಸೇರಿ 1 ಲೀಟ್ರದ್ದು. ಇದು ಅರ್ಧ ಲೀಟ್ರ್, ಇದು ಅರ್ಧ ಲೀಟ್ರಿಂದು. ಈಗ ಇದಕ್ಕೆ ಇದನ್ನ ತೊಳೆದು ಸ್ವಲ್ಪ ಒಣಗಿಸಿ ಆಮೇಲೆ ಆಯಿಲ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ತೆಗಿಲಿಕ್ಕೆ ಇದು ಒಂದು ಆಯಿಲ್ ಹಾಕೋಕ್ಕೆ ಫೋನಲ್ಲಿ ಕೊಟ್ಟಿದ್ದಾರೆ. ಈ ಥರ
ಆಯಿಲ್ ಹಾಕೋವಾಗ ಅಕಸ್ಮಾತ್ ಕೆಳಗಡೆ ಚೆಲ್ಲಿದ್ರೆ ಅಂಥೇಳಿ ಈ ಥರ ಕೊಟ್ಟಿದ್ದಾರೆ. ನಾವು ಇದನ್ನಿಟ್ಟು ಆಯಿಲ್ ಹಾಕಬೇಕು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ನೋಡಿ ಈ ಥರ ಹಾಕೋದು. ಈಗ ಇದಕ್ಕೆ ಆಯಿಲ್ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಇತ್ತು ಆಯಿಲ್ ಬಾಟಲು. ಅದು ನಾಜಲ್ ಕಟ್ಟಾಗಿದೆ ಆಯಿಲ್ ಹಾಕೋದು, ಹಾಗಾಗಿ ಯೂಸ್ ಮಾಡ್ತೀವಿ. ಒಂದು ನಿಮಿಷ ಮುಟ್ಟಬೇಡ ತಡಿ. ಇದು ಕಟ್ಟಾಗಿದೆ. ಆಯಿಲ್ ಹಾಕೋವಾಗ ಇದು ಆಚೆ ಬಂದಿದೆ. ನಾನು ಹಾಗೆ ಕೂರಿಸಿದ್ದೀನಿ ಮೇಲೆ ಇಟ್ಬಿಟ್ಟು. ಪೂರ್ತಿ ಓಪನ್ ಆಗುತ್ತೆ ಇದು ಪೂರ್ತಿ 1 ಲೀಟ್ರ್ ಹಿಡಿತಿರ್ಲಿಲ್ಲ, 3/4 ಲೀಟ್ರ್ ಹಿಡಿತಿತ್ತು. ಸ್ಟೀಲಿಂದು ನಾನು ಇದು ತೊಗೊಂಡಾಗಲೇ 400 ಸಮಥಿಂಗ್ ಏನೋ ಕೊಟ್ಟಿತ್ತು. ಅದು ಹಾಳಾಗಿದ್ಮೇಲೆ ಮತ್ತೆ ಈಗ ಗಾಜಿನ ತೊಗೊಂಡಿದ್ದೀನಿ. ಆದರೆ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಸ್ವಲ್ಪ ಏನಾದರೂ ಮಿಸ್ ಆದರೆ ಒಡೆದೋಗುತ್ತೆ. ನೋಡಿ ಸೌಂಡ್ ಹಿಂಗೆ ಇಟ್ಕೊಂಡು ಹಿಂಗೆ ಸ್ಲಿಪ್ ಆಗುತ್ತೆ. ಹುಷಾರಾಗಿ ಯೂಸ್ ಮಾಡಬೇಕು. ಇದು ನೋಡಿ ಅದು ಹಿಂಗೆ ಓಪನ್ ಕೂಡ ಆಗುತ್ತೆ. ಇದು ಗಟ್ಟಿಯಾಗಿ ಇಟ್ಕೊಂಡು ಯೂಸ್ ಮಾಡ್ತಾರೆ. ಫೈನಲಾಗಿ ಆಯಿಲ್ ಪಾಟು ಎಣ್ಣೆ ಹಾಕಿದ ಮೇಲೆ ಇಲ್ಲಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆಗೆ. ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೊದಲನೇ ಸಲ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.